ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಅನು ಎಜುಕೇಷನಲ್ ಸ್ಟಡೀಸ್. 8ನೇ ತರಗತಿ ಗಣಿತ ಭಾಗ 2 ಅಧ್ಯಾಯ 10 ಘಾತಾಂಕಗಳು ಮತ್ತು ಘಾತಸೂಚಿಗಳು. ಹಿಂದಿನ ವಿಡಿಯೋದಲ್ಲಿ ನಾವು ಅಭ್ಯಾಸ 10.1ರ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಿದ್ದೇವೆ. ಈ ವಿಡಿಯೋದಲ್ಲಿ ಅಭ್ಯಾಸ 10.2ರ 1 ಮತ್ತು 2ನೇ ಪ್ರಶ್ನೆಗಳಿಗೆ ಉತ್ತರಿಸೋಣ. ಪ್ರಶ್ನೆ ನಂಬರ್ 1, ಕೆಳಗಿನವುಗಳನ್ನು ಘಾತಾಂಕ ರೂಪದಲ್ಲಿ ವ್ಯಕ್ತಪಡಿಸಿ. 5 ಪ್ರಶ್ನೆಗಳನ್ನು ಕೊಡಲಾಗಿದೆ. ಇಲ್ಲಿ ಕೊಟ್ಟಿರುವಂತಹ 5 ಪ್ರಶ್ನೆಗಳನ್ನು ನಾವು ಘಾತಾಂಕ ರೂಪದಲ್ಲಿ ವ್ಯಕ್ತಪಡಿಸಬೇಕು. ಪ್ರಶ್ನೆ ನಂಬರ್ 1, 0.00 ಇಲ್ಲಿ ಒಂದಿಷ್ಟು ಸೊನ್ನೆಗಳನ್ನು ಕೊಟ್ಟು 8, 5 ಎಂದು ಕೊಡಲಾಗಿದೆ. ಈಗ ನಾವು ಈ ಸಂಖ್ಯೆಗಳನ್ನು ಘಾತಾಂಕ ರೂಪದಲ್ಲಿ ವ್ಯಕ್ತಪಡಿಸೋಣ. ಘಾತಾಂಕ ರೂಪದಲ್ಲಿ ನಾವು ಭಿನ್ನರಾಶಿ ಸಂಖ್ಯೆಗಳನ್ನು ವ್ಯಕ್ತಪಡಿಸುವಾಗ ಬಿಂದುವನ್ನು ಸಂಖ್ಯೆಯ ಮುಂದೆ ಇಡಬೇಕಾಗುತ್ತದೆ. ಬಿಂದು 0ಯ ನಂತರ ಇದೆ. ಈ ಬಿಂದುವನ್ನು ನಾವು 8ರ ನಂತರ ಅಂದರೆ ಮೊದಲನೇ ಸಂಖ್ಯೆಯ ನಂತರ ನಾವು ಇರಿಸಬೇಕು. ಬಿಂದುವನ್ನು ನಾವು ಮುಂದಿನ ಸ್ಥಾನಗಳಿಗೆ ಇಡುತ್ತಾ ಹೋಗುವಂತೆ ಇಲ್ಲಿ 8ರ ಮುಂದೆ ಬಿಂದುವನ್ನಿರಿಸಿ ನಂತರ 10ರ ಘಾತ ಎಂದು ನಾವು ಇಲ್ಲಿರುವ ಸಂಖ್ಯೆಗಳನ್ನು ಮತ್ತು ಸ್ಥಾನವನ್ನು ಜೋಡಿಸಿ ಬರೆಯಬೇಕು. ಬಿಂದು 8ರ ನಂತರ ನಾವು ಬಿಂದು ಬರುವಂತೆ ಮಾಡುವಾಗ ಈ ಬಿಂದು ಇಲ್ಲಿದೆ. 1, 2, 3, 4, 5, 6, 7, 8, 9, 10, 11, 12ನೇ ಸ್ಥಾನಕ್ಕೆ ನಾವು ಈ ಬಿಂದುವನ್ನು ಇರಿಸಬೇಕು. 12ನೇ ಸ್ಥಾನಕ್ಕೆ ಬಿಂದುವನ್ನು ಇರಿಸಿದಾಗ 8.5 ಆಗುತ್ತದೆ. 8.5 ಎಂದು ಬರೆದುಕೊಳ್ಳಿ. ಗುಣಿಸು 12 ಸ್ಥಾನದ ನಂತರ ನಾವು ಬಿಂದು ಇಟ್ಟಿದ್ದರಿಂದ ಗುಣಿಸು 10ರ ಘಾತ -12 ಎಂದು ಇಲ್ಲಿ ತೆಗೆದುಕೊಳ್ಳಬೇಕು. -12 ಬಿಂದುವನ್ನು ಮುಂಭಾಗದಲ್ಲಿ ನಾವು ಸ್ಥಾನಗಳನ್ನು ಜೋಡಿಸುತ್ತಾ ಹೋದಂತೆ ಮೈನಸ್ ಚಿಹ್ನೆಯನ್ನು ಇರಿಸಬೇಕಾಗುತ್ತದೆ. ಅದೇ ರೀತಿಯಾಗಿ ಬಿಂದುವನ್ನು ಸ್ಥಾನದ ಹಿಂಬದಿಯಲ್ಲಿ ನಾವು ಇಡುತ್ತಾ ಹೋಗುವಾಗ ಘಾತ ಸೂಚಿಯನ್ನು ಧನ ಸ್ಥಾನದಲ್ಲಿ ವ್ಯಕ್ತಪಡಿಸಬೇಕು. ಇಲ್ಲಿ ಬಿಂದುವನ್ನು ನಾವು ಮುಂದಿನ ಸ್ಥಾನಗಳಿಗೆ ಇಡುತ್ತಾ ಹೋಗುತ್ತಿದ್ದೇವೆ. ಆದ್ದರಿಂದ ಇಲ್ಲಿ ಮೈನಸ್ ಚಿಹ್ನೆಯಿಂದ ನಾವು ಗುರುತಿಸಿದ್ದೇವೆ. 8.5 ಗುಣಿಸು 10ರ ಘಾತ 12 ಬಂದಿದೆ. ಎರಡನೇ ಪ್ರಶ್ನೆ 0.000000000084 ಎಂದು ಕೊಟ್ಟಿದ್ದಾರೆ. ಇಲ್ಲೂ ಕೂಡ ನಾವು ಬಿಂದುವನ್ನು ಮುಂದಿನ ಸ್ಥಾನದಲ್ಲಿ ಇರಿಸುತ್ತಾ ಮೊದಲನೇ ಸಂಖ್ಯೆ ಇಲ್ಲಿ 8 ಇದೆ. 8ರ ನಂತರ ಈ ಬಿಂದುವನ್ನು ಇರಿಸಬೇಕು. ಈಗ ಸ್ಥಾನಗಳನ್ನು ಎಣಿಸೋಣ. 1, 2, 3, 4, 5, 6, 7, 8, 9, 10, 11, 12ನೇ ಸ್ಥಾನಕ್ಕೆ ನಾವು ಬಿಂದುವನ್ನು ಇರಿಸಬೇಕಾಗುತ್ತದೆ. ಆದ್ದರಿಂದ 8.42 ಎಂದು ಬರೆದುಕೊಳ್ಳಿ. 8.42 ಗುಣಿಸು ಬಿಂದುವನ್ನು 12 ಸ್ಥಾನದ ನಂತರ ಇರಿಸಿದ್ದರಿಂದ ನಾವು ಗುಣಿಸು 10ರ ಘಾತ -12 ಎಂದು ತೆಗೆದುಕೊಂಡಿದ್ದೇವೆ. ಬಿಂದುವನ್ನು ಮುಂದುವರಿಸಿದಾಗ ನಾವು ಮೈನಸ್ ಚಿಹ್ನೆಯಿಂದ ಗುರುತಿಸಬೇಕು. ಆದ್ದರಿಂದ -12 ಎಂದು ಗುರುತಿಸಿ. ಉತ್ತರ 8.42 ಗುಣಿಸು 10ರ ಘಾತ -12 ಆಗಿದೆ. ಪ್ರಶ್ನೆ ನಂಬರ್ 3, 602 0000000000000 ಇನ್ನೊಂದು ಸೊನ್ನೆಯನ್ನು ಕೊಟ್ಟಿದ್ದಾರೆ. ಇಲ್ಲಿ ಯಾವುದೇ ಬಿಂದುವನ್ನು ಕೊಟ್ಟಿಲ್ಲ. ನಾವು ಸಂಖ್ಯೆಯ ನಂತರ ಅಂದರೆ ಮೊದಲನೇ ಸಂಖ್ಯೆಯ ನಂತರ ಬಿಂದುವನ್ನು ಇರಿಸಬೇಕು. ಇಲ್ಲಿ ಮೊದಲನೇ ಸಂಖ್ಯೆ 6 ಇದೆ. ಈ ಸ್ಥಾನದ ನಂತರ ನಾವು ಬಿಂದುವನ್ನು ಇರಿಸಬೇಕಾದರೆ ಇಲ್ಲಿಂದ ನಾವು ಸ್ಥಾನಗಳನ್ನು ಲೆಕ್ಕಿಸಬೇಕು. ಈಗ ನಾವು ಈ ಪ್ರಶ್ನೆಯಲ್ಲಿ ಬಿಂದುವನ್ನು ಹಿಂಬದಿಯಲ್ಲಿ ಅಂದರೆ ಹಿಂದೆ ನಾವು ಎಣಿಸುತ್ತಿದ್ದೇವೆ. ಹಿಂಬದಿಯಲ್ಲಿ ಎಣಿಸುವಾಗ ಪ್ಲಸ್ ಚಿಹ್ನೆಯಿಂದ ನಾವು ಇಲ್ಲಿ ಘಾತ ಸೂಚಿಯನ್ನು ಸೂಚಿಸಬೇಕಾಗುತ್ತದೆ. ಸ್ಥಾನಗಳನ್ನು ಎಣಿಸೋಣ. 1, 2, 3, 4, 5, 6, 7, 8, 9, 10, 11, 12, 13, 14, 15ನೇ ಸ್ಥಾನಕ್ಕೆ ಇಲ್ಲಿ ನಾವು ಬಿಂದುವನ್ನು ಇಟ್ಟಿದ್ದೇವೆ. 6.02 ಇದು ಸಂಖ್ಯೆಗಳು. 6.02 ಗುಣಿಸು 15ನೇ ಸ್ಥಾನಕ್ಕೆ ಬಿಂದು ಇಟ್ಟಿದ್ದರಿಂದ ನಾವು 10ರ ಘಾತ 15 ಎಂದು ಬರೆಯಬೇಕು. ಹಿಂಬದಿಯಲ್ಲಿ ಬಿಂದು ಇರುವುದರಿಂದ ನಾವು +15 ಎಂದು ಬರೆದಿದ್ದೇವೆ. ಉತ್ತರ 6.02 ಗುಣಿಸು 10ರ ಘಾತ 15. ನಾಲ್ಕನೇ ಪ್ರಶ್ನೆ 0.0000000083 ಎಂದು ಕೊಟ್ಟಿದ್ದಾರೆ. ಈಗ ಮೊದಲನೇ ಸಂಖ್ಯೆ 8 ಇದೆ. ಬಿಂದುವನ್ನು ನಾವು ಮುಂದಿನ ಸ್ಥಾನಗಳಿಗೆ ಜೋಡಿಸಬೇಕು. ಆದ್ದರಿಂದ 8ರ ನಂತರ ನಾವು ಬಿಂದುವನ್ನು ಇರಿಸಬೇಕಾಗಿದೆ. 8ರ ನಂತರ ಬಿಂದುವನ್ನಿಟ್ಟಾಗ 1, 2, 3, 4, 5, 6, 7, 8, 9 9ನೇ ಸ್ಥಾನಕ್ಕೆ ಇಲ್ಲಿ ಬಿಂದುವನ್ನಿಟ್ಟಿದ್ದೇವೆ.
8.37 ಆಗುತ್ತದೆ. 8.37 ಎಂದು ಸಂಖ್ಯೆಗಳನ್ನು ಬರೆದುಕೊಳ್ಳಿ. ಗುಣಿಸು 9ನೇ ಸ್ಥಾನಕ್ಕೆ ಬಿಂದು ಇಟ್ಟಿದ್ದೇವೆ. ಬಿಂದುವನ್ನು ಮುಂದಿನ ಸ್ಥಾನಗಳಿಗೆ ಸೇರಿಸಲಾಗಿದೆ. ಆದ್ದರಿಂದ ಗುಣಿಸು ಮುಂದಿನ ಸ್ಥಾನಕ್ಕೆ ನಾವು ಸೇರಿಸುತ್ತಾ ಹೋದಂತೆ ಮೈನಸ್ ಚಿಹ್ನೆಯನ್ನು ಸೇರಿಸಬೇಕು. ಆದ್ದರಿಂದ ಗುಣಿಸು 10ರ ಘಾತ -9 9ನೇ ಸ್ಥಾನಕ್ಕಿದೆ. 10ರ ಘಾತ -9 ಎಂದು ಬರೆದುಕೊಳ್ಳಿ. ಉತ್ತರ 8.37 ಗುಣಿಸು 10ರ ಘಾತ -9 ಆಗಿದೆ. ಪ್ರಶ್ನೆ ನಂಬರ್ 5. 3 1 8 6 0 0 0 0 0 0 ಎಂದು ಕೊಟ್ಟಿದ್ದಾರೆ. ಇಲ್ಲೂ ಕೂಡ ನಾವು ಮೊದಲನೇ ಸಂಖ್ಯೆಗೆ ಅಥವಾ ಮೊದಲನೇ ಸ್ಥಾನಕ್ಕೆ ಬಿಂದುವನ್ನು ಇರಿಸಬೇಕು. 3 ಮೊದಲನೇ ಸಂಖ್ಯೆಯಾಗಿದೆ. ಬಿಂದುವನ್ನು ನಾವು ಇಲ್ಲಿರಿಸಬೇಕು. ಈಗ 0ಯಿಂದ ನಾವು ಹಿಂದಿನ ಸ್ಥಾನಗಳಿಗೆ ಬಿಂದುವನ್ನು ಎಣಿಸಿ ಇಡಬೇಕಾಗಿದೆ. 0ಯಿಂದ ಹಿಂದಿನ ಸ್ಥಾನಗಳನ್ನು ನೋಡೋಣ. 1 2 3 4 5 6 7 8 9 10 10ನೇ ಸ್ಥಾನಕ್ಕೆ ಇಲ್ಲಿ ಬಿಂದುವನ್ನು ಇಟ್ಟಿದ್ದೇವೆ. ಹಿಂದಿನ ಸ್ಥಾನಗಳಿಗೆ ನಾವು ಬಿಂದುವನ್ನು ಇಟ್ಟಿದ್ದರಿಂದ +10 ಎಂದು ತೆಗೆದುಕೊಳ್ಳಬೇಕು. 3.186 ಗುಣಿಸು 10ರ ಘಾತ 10 ಎಂದು ನಾವು ಬರೆದಿದ್ದೇವೆ. ಬಿಂದುವನ್ನು ಮುಂದಿನ ಸ್ಥಾನಗಳಿಗೆ ಸೇರಿಸುತ್ತಾ ಹೋದಾಗ ಮೈನಸ್ ಚಿಹ್ನೆ, ಬಿಂದುವನ್ನು ನಾವು ಹಿಂದಿನ ಸ್ಥಾನಗಳಿಗೆ ಸೇರಿಸುತ್ತಾ ಹೋದಂತೆ ಪ್ಲಸ್ ಚಿಹ್ನೆಯನ್ನು ಬಳಸಬೇಕು. ಪ್ರಶ್ನೆ ನಂಬರ್ 2 ನೋಡೋಣ. ಪ್ರಶ್ನೆ ನಂಬರ್ 2. ಕೆಳಗಿನವುಗಳನ್ನು ದಶಮಾಂಶ ರೂಪದಲ್ಲಿ ವ್ಯಕ್ತಪಡಿಸಿ. ಹಿಂದಿನ ಪ್ರಶ್ನೆಯಲ್ಲಿ ನಾವು ದಶಮಾಂಶ ರೂಪದಲ್ಲಿರುವ ಸಂಖ್ಯೆಯನ್ನು ಘಾತಾಂಕ ರೂಪದಲ್ಲಿ ವ್ಯಕ್ತಪಡಿಸಿದ್ದೇವೆ. ಈಗ ಘಾತಾಂಕ ರೂಪದಲ್ಲಿರುವ ಸಂಖ್ಯೆಗಳನ್ನು ದಶಮಾಂಶ ರೂಪದಲ್ಲಿ ವ್ಯಕ್ತಪಡಿಸಬೇಕು. 6 ಪ್ರಶ್ನೆಗಳನ್ನು ಕೊಡಲಾಗಿದೆ. ಪ್ರಶ್ನೆ ನಂಬರ್ 1. 3.02 ಗುಣಿಸು 10ರ ಘಾತ -6 ಎಂದು ಕೊಟ್ಟಿದ್ದಾರೆ. ಈಗ ದಶಮಾಂಶ ರೂಪದಲ್ಲಿ ಬರೆಯೋಣ. 3.02 ಗುಣಿಸು 10ರ ಘಾತ -6 ಆಗಿದೆ. ಸಂಖ್ಯೆ ಇಲ್ಲಿ 302. ಮೊದಲು ನೀವು 302 ಎಂದು ಬರೆದುಕೊಳ್ಳಿ. 302 -6 ಇದೆ. ಮೈನಸ್ ಚಿಹ್ನೆ ಇದ್ದಾಗ ನಾವು ಸಂಖ್ಯೆಯ ಹಿಂಬದಿಯಲ್ಲಿ ಸೊನ್ನೆಗಳನ್ನು ಇರಿಸಬೇಕು. ಆದ್ದರಿಂದ 302 ಇದೆ. -6 ಇರುವುದರಿಂದ ನಾವು 3.3ರ ನಂತರ ಇದೆ. ಈ ಬಿಂದುವನ್ನು ನಾವು ಇಲ್ಲಿಗೆ ವರ್ಗಾವಣೆ ಮಾಡುವಾಗ 1 2 3 4 5 6 6ನೇ ಸ್ಥಾನಕ್ಕೆ ಇಲ್ಲಿ ಬಿಂದುವನ್ನು ಇರಿಸಬೇಕು. ಆದ್ದರಿಂದ 302ರ ಹಿಂದೆ ನೀವು ಮೊದಲನೇ ಸಂಖ್ಯೆ 3 1 2 3 4 5 6 3ನ್ನು ಬಿಟ್ಟು 5 ಸೊನ್ನೆಗಳನ್ನು ಹಾಕಿದಾಗ 6 ಸ್ಥಾನ ಬರುತ್ತದೆ. ಆದ್ದರಿಂದ 3ರ ನಂತರ 5 ಸೊನ್ನೆಗಳನ್ನು ಹಿಂಬದಿಯಲ್ಲಿ ಇರಿಸಬೇಕು. ಉತ್ತರ 0.000000 ಬರುತ್ತದೆ. 2ನೇ ಪ್ರಶ್ನೆ. 4.5 ಗುಣಿಸು 10ರ ಘಾತ 4. ಮೊದಲು ನೀವು ಸಂಖ್ಯೆಗಳನ್ನು ಬರೆದುಕೊಳ್ಳಿ. 4 ಮತ್ತು 5 ಇದೆ. 4 5 ಇಲ್ಲಿ 10ರ ಘಾತ 4 ಎಂದು ಕೊಟ್ಟಾಗ ಪ್ಲಸ್ ಆಗಿದೆ. ಪ್ಲಸ್ ಇದ್ದಾಗ ನಾವು ಸಂಖ್ಯೆಯ ಮುಂಬದಿಯಲ್ಲಿ ಸೊನ್ನೆಗಳನ್ನು ಇರಿಸಬೇಕು. 4 5 10ರ ಘಾತ 4 ಎಂದು ಕೊಟ್ಟಿದ್ದಾರೆ. ಬಿಂದುವನ್ನು 4 ಸ್ಥಾನದ ನಂತರ ಇರಿಸಬೇಕು. 1 ಸ್ಥಾನ 5 ಇದೆ. 4 ಸ್ಥಾನ ಆಗಬೇಕಾದರೆ ನಾವು 5ಅನ್ನು ಸೇರಿಸಿ ಮುಂದೆ 3 ಸೊನ್ನೆಗಳನ್ನು ಇರಿಸಿದಾಗ 1 2 3 4 ಸ್ಥಾನವಾಗುತ್ತದೆ. ಇಲ್ಲಿರುವ ಬಿಂದುವನ್ನು 1 2 3 4 ಈ ಸ್ಥಾನಗಳನ್ನು ಬಿಟ್ಟು ಇರಿಸಬೇಕು. ಆದ್ದರಿಂದ 5ರ ಮುಂದೆ 3 ಸೊನ್ನೆಗಳನ್ನು ಇರಿಸಬೇಕು. 4.5 ಗುಣಿಸು 10ರ ಘಾತ 4 ಎಂದರೆ 45,000 ಎಂದು ನಾವು ದಶಮಾಂಶ ರೂಪದಲ್ಲಿ ಬರೆಯಬಹುದು. ಇಲ್ಲಿ ಬಿಂದು 0 ಎಂದು ಕೂಡ ನೀವು ತೆಗೆದುಕೊಳ್ಳಬಹುದಾಗಿದೆ. 3ನೇ ಪ್ರಶ್ನೆ. 3 ಗುಣಿಸು 10ರ ಘಾತ -8. ಮೈನಸ್ ಇರುವಾಗ ಹಿಂಬದಿಯಲ್ಲಿ ನಾವು ಸೊನ್ನೆಗಳನ್ನು ಇರಿಸಬೇಕು. 3ಅನ್ನು ಬರೆದುಕೊಳ್ಳಿ. 3ಅನ್ನು ಬಿಟ್ಟು 8 ಸ್ಥಾನ ಆಗಬೇಕಾದರೆ 3ಅನ್ನು ಸೇರಿಸಿ ನಾವು 8 ಸ್ಥಾನ ಮಾಡಬೇಕಾಗಿದೆ. 3 1 ಇರಲಿ. 1 2 3 4 5 6 7 8 8ನೇ ಸ್ಥಾನಕ್ಕೆ ಬಿಂದು ಬಂದಿದೆ. 3ಅನ್ನು ಹೊರತುಪಡಿಸಿ 7 ಸ್ಥಾನಗಳನ್ನು ನಾವು ಸೊನ್ನೆಯಾಗಿಸಿದಾಗ 3ಅನ್ನು ಸೇರಿಸಿ 8 ಸ್ಥಾನವಾಗಿದೆ. ಆದ್ದರಿಂದ 3 ಗುಣಿಸು 10ರ ಘಾತ -8. ಉತ್ತರ 0.00000003. ಪ್ರಶ್ನೆ ನಂಬರ್ 4. 1.0001 ಗುಣಿಸು 10ರ ಘಾತ 9 ಎಂದು ಕೊಡಲಾಗಿದೆ. ಪ್ಲಸ್ ಚಿಹ್ನೆ ಇರುವುದರಿಂದ ನಾವು ಬಿಂದುವಿನ ನಂತರ ಸೊನ್ನೆಯನ್ನು ಇರಿಸಬೇಕು. ಮುಂದಿನ ಭಾಗದಲ್ಲಿ 1 2 3 4 ಸ್ಥಾನ ಇಲ್ಲಿದೆ. ಸಂಖ್ಯೆಯನ್ನು ಬರೆದುಕೊಳ್ಳೋಣ.
10001 ಇಲ್ಲಿ ಬರೆದಿದ್ದೇವೆ. 10001 ಬಿಂದು 4 ಸ್ಥಾನದ ನಂತರ 1 ಬಂದಿದೆ. ಬಿಂದು 1 2 3 4 9 ಸ್ಥಾನವಾಗುವಾಗ ನಾವು ಮುಂದೆ 5 ಸೊನ್ನೆಗಳನ್ನು ಇರಿಸಬೇಕು. 1 2 3 4 5 ಸೊನ್ನೆಗಳನ್ನು ಇರಿಸಿದ್ದೇವೆ. ಆದ್ದರಿಂದ ಉತ್ತರ 10001 00000 ಆಗಿದೆ. ಪ್ರಶ್ನೆ ನಂಬರ್ 5. 5.8 ಗುಣಿಸು 10⁻12. ಇಲ್ಲೂ ಕೂಡ ನಾವು ಬಿಂದುವನ್ನು ಪ್ಲಸ್ ಚಿಹ್ನೆ ಇರುವುದರಿಂದ ಮುಂಭಾಗದಲ್ಲಿ ಇರಿಸಬೇಕು ಅಥವಾ ಮುಂದಿನ ಸ್ಥಾನಗಳಿಗೆ ಇರಿಸಬೇಕು. ಒಂದು ಸಂಖ್ಯೆ 8 ಇದೆ, ಇದು ಒಂದು ಸ್ಥಾನ. 8 ಬಿಟ್ಟು 11 ಸ್ಥಾನಗಳನ್ನು ನಾವು ಸೊನ್ನೆಯಾಗಿರಿಸಿದಾಗ 8 ಸೇರಿಸಿ 12 ಸ್ಥಾನವಾಗುತ್ತದೆ. 11 ಸೊನ್ನೆಗಳನ್ನು ಇರಿಸೋಣ. ಬಿಂದು 8 1 2 3 4 5 6 7 8 9 10 11 12ನೇ ಸ್ಥಾನ ಇಲ್ಲಿ 8 ಆಗಿದೆ. ಆದ್ದರಿಂದ ಉತ್ತರ 5.8 ಗುಣಿಸು 10⁻12 = 5 8 0 0 0 0 0 0 0 0 ಆಗಿದೆ. ಪ್ರಶ್ನೆ ನಂಬರ್ 6. 3.6142 ಗುಣಿಸು 10⁻6. ಇಲ್ಲೂ ಕೂಡ ಪ್ಲಸ್ ಚಿಹ್ನೆ ಇರುವುದರಿಂದ ನಾವು ಬಿಂದುವಿನ ಮುಂಭಾಗದಲ್ಲಿ 0 ಇರಿಸಬೇಕು. ಸಂಖ್ಯೆಗಳನ್ನು ಮೊದಲು ಬರೆದುಕೊಳ್ಳಿ. 3 6 1 4 9 2 ಆಗಿದೆ. ಬಿಂದುವಿನ ನಂತರ 1 2 3 4 5 ಸ್ಥಾನ ಇದೆ. 6 ಸ್ಥಾನವಾಗಬೇಕಾದರೆ ನಾವು ಇನ್ನೊಂದು 0ಯನ್ನು ಸೇರಿಸಿದರೆ ಸಾಕು. ಉತ್ತರ 3 6 1 4 9 2 0. ಈ ವಿಡಿಯೋದಲ್ಲಿ ನಾವು ಅಭ್ಯಾಸ 10.2ರ 1 ಮತ್ತು 2ನೇ ಪ್ರಶ್ನೆಗಳಿಗೆ ಉತ್ತರಿಸಿದ್ದೇವೆ. ಮುಂದಿನ ವಿಡಿಯೋದಲ್ಲಿ 3 ಮತ್ತು 4ನೇ ಪ್ರಶ್ನೆಗಳಿಗೆ ಉತ್ತರಿಸೋಣ.